ಹಲೋ, ವೆಲ್ಕಮ್ ಬ್ಯಾಕ್. ಇವತ್ತಿನ ಕ್ಲಾಸಲ್ಲಿ ನಾನು ನಿಮಗೆ ಲಾಸ್ಟ್ ಕ್ಲಾಸ್ನ ಕಂಟಿನ್ಯೂಷನ್ ತಗೋತಿದ್ದಾನೆ. ಲಾಸ್ಟ್ ಕ್ಲಾಸಲ್ಲಿ ಡೂ ಡಸ್ ಡಿಡ್ ಅನ್ನು ಹೇಳಿಕೊಟ್ಟಿದ್ದೆ. ಅದ್ರ ಕಂಟಿನ್ಯೂಷನನ್ನು ಇವತ್ತು ಹೇಳಿಕೊಡ್ತಿದ್ದೇನೆ. ಇವಾಗ ನೀವು ಸ್ಕ್ರೀನಲ್ಲಿ ನೋಡಿ, ಡೂ ಡಸ್ ಡಿಡ್ ಅನ್ನ ಸ್ಟ್ರಕ್ಚರನ್ನು ಕೊಟ್ಟಿದ್ದೇನೆ. ಈ ಸ್ಟ್ರಕ್ಚರ್ ಯಾಕೆ ಕೊಡ್ತಿದ್ದೇನೆ ಅಂತ ಹೇಳಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ಲಿಕ್ಕೋಸ್ಕರ ಹಾಗೂ ನೆನಪಿಟ್ಕೊಳ್ಳಿಕ್ಕೋಸ್ಕರ. ಈ ಸ್ಟ್ರಕ್ಚರ್ ನೀವು ನೆನಪಿಟ್ಕೊಂಡ್ರೆ ಈ ಡೂ ಡಸ್ ಡಿಡ್ ಅನ್ನೋ ಕನ್ಫ್ಯೂಷನ್ ನಿಮಗೆ ಇಲ್ಲದಾಗ್ತದೆ. ಅಂದರೆ ಆ ಕನ್ಫ್ಯೂಷನ್ ಇಲ್ಲದೆ ಡೂ ಡಸ್ ಡಿಡ್ ಅನ್ನೇ ಹೇಗೆ ಉಪಯೋಗಿಸ್ಬೋದು ಅಂತ ಸುಲಭದಲ್ಲಿ ನೆನಪಿಟ್ಕೊಳ್ಳಿಕ್ಕೆ ಈ ಸ್ಟ್ರಕ್ಚರ್ ನಿಮಗೆ ಉಪಯೋಗ ಆಗ್ತದೆ. ಡೂ ಡಸ್ ಡಿಡ್ ಅನ್ನೋ ಆಕ್ಸಿಲರಿ ವರ್ಬ್ಸ್ ಅನ್ನ ಯೂಸ್ ಮಾಡುವಂತಹ ಸಬ್ಜೆಕ್ಟ್ ಯಾವುದ್ರ ಮುಂದೆ ಅಂತ ಹೇಳಿದ್ರೆ, ಸಬ್ಜೆಕ್ಟ್ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೆ. ಡೂ ಮುಂದೆ ಯೂಸ್ ಮಾಡೋ ಸಬ್ಜೆಕ್ಟ್ ಐ, ಯು, ವಿ, ದೇ. ಇವಾಗ ಇದರಲ್ಲಿ ನಾನು ಪ್ಲೂರಲ್ ನೌನ್ ಅಂತ ಹೇಳಿದ್ದೇನೆ. ಈ ಪ್ಲೂರಲ್ ನೌನ್ ಅಂತ ಹೇಳಿದ್ರೆ ಇವಾಗ ವೆಹಿಕಲ್ಸ್ ಅಂತ ಹೇಳೋದು ಪ್ಲೂರಲ್ಸ್ ಅಲ್ವಾ, ಇವಾಗ ಆನಿಮಲ್ಸ್ ಅಂತ ಹೇಳೋದು ಪ್ಲೂರಲ್ ಅಲ್ವಾ. ಅಂತಹ ಪ್ಲೂರಲ್ ಬಹುವಚನ ಬಂದಾಗ ನಾವು ಡೂ ಅನ್ನೋ ಪದವನ್ನು ಉಪಯೋಗಿಸಬೇಕು. ಹಾಗೆ ನಾನು ಇದಕ್ಕೆಲ್ಲ ಒಂದೇ ಒಂದು ಸಿಂಗ್ಯುಲರ್ ಎಕ್ಸಾಂಪಲ್ ಅನ್ನು ಇಟ್ಟು ಎಲ್ಲಕ್ಕೂ ಒಂದೇ ಸೇಮ್ ಎಕ್ಸಾಂಪಲ್ ಕೊಟ್ಟು ಹೇಳ್ಕೊಡ್ತೇನೆ. ಆವಾಗ ನಿಮಗೆ ಅರ್ಥ ಆಗ್ತದೆ. ಇವಾಗ ನಾನು ಮೊದಲಿಗೆ ಸಬ್ಜೆಕ್ಟ್ ಐ ಅಂತ ಹೇಳಿದ್ದೇನೆ. ಇವಾಗ ಐ ಡೂ ದ ಲಾಂಡ್ರಿ. ಐ ಡೂ ದ ಲಾಂಡ್ರಿ ಅಂತ ಹೇಳಿದ್ರೆ ನಾನು ಬಟ್ಟೆ ಒಗೆಯುತ್ತೇನೆ. ವಿ ಡೂ ದ ಲಾಂಡ್ರಿ, ನಾವು ಬಟ್ಟೆ ಒಗೆಯುತ್ತೇವೆ. ಯು ಡೂ ದ ಲಾಂಡ್ರಿ, ನೀನು ಬಟ್ಟೆ ಒಗಿತೀಯಾ. ಮತ್ತೆ ದೇ ಡೂ ದ ಲಾಂಡ್ರಿ, ಅವರು ಬಟ್ಟೆ ಒಗೆಯುತ್ತಾರೆ. ಇವಾಗ ಪ್ಲೂರಲ್ ನೌನ್ ಅಂತ ಹೇಳ್ಕೊಟ್ಟಿದೆ. ಪ್ಲೂರಲ್ ನೌನ್ಗೆ ನಾನು ಉದಾಹರಣೆ ತಗೊಳ್ತಾ ಇರೋದು ವೆಹಿಕಲ್. ವೆಹಿಕಲ್ ಡೂ ದ ಸೌಂಡ್, ವಾಹನಗಳು ಸೌಂಡ್ ಮಾಡ್ತಾ ಇದೆ. ಇವಾಗ ಇದನ್ನ ಡಸ್ ಅಲ್ಲಿ ನಾನು ಹೇಳ್ಕೊಟ್ಟಿದ್ದೆ. ಯಾವುದಕ್ಕೆಲ್ಲ ಡಸ್ ಯೂಸ್ ಮಾಡೋದು ಯಾವ ಸಬ್ಜೆಕ್ಟಿಗೆ ಅಂತ ಹೇಳಿದ್ರೆ ಹಿ, ಶಿ, ಇಟ್ ಮತ್ತೆ ಸಿಂಗ್ಯುಲರ್ ನೌನ್ಗೆ. ಅಂದ್ರೆ ಈ ಲಾಂಡ್ರಿಯನ್ನೇ ಎಕ್ಸಾಂಪಲ್ ತಗೊಳ್ಳುವ ನಾವು. ಹಿ ಡಸ್ ದ ಲಾಂಡ್ರಿ, ಅವನು ಬಟ್ಟೆ ಒಗೆಯುತ್ತಾನೆ. ಶಿ ಡಸ್ ದ ಲಾಂಡ್ರಿ, ಅವಳು ಬಟ್ಟೆ ಒಗೆಯುತ್ತಾಳೆ. ರಾಣಿ ಡಸ್ ದ ಲಾಂಡ್ರಿ, ರಾಣಿ ಬಟ್ಟೆ ಒಗೆಯುತ್ತಾಳೆ. ಹಾಗಿದ್ರೆ ಸಿಂಗ್ಯುಲರ್ ನೌನ್ ಏನ್ ಹೇಳುವ? ಸಿಂಗ್ಯುಲರ್ ನೌನ್ ನಾನೀಗ ರಾಣಿ ಅಂತ ಎಕ್ಸಾಂಪಲ್ ಕೊಟ್ಟೆ. ಸಿಂಗ್ಯುಲರ್ ನೌನ್ ರಾಣಿ ಬಟ್ಟೆ ಒಗೆಯುತ್ತಾಳೆ. ಹಾಗೆ ಇವಾಗ ಇದಿಷ್ಟು ಪ್ರೆಸೆಂಟ್ ಅಲ್ಲಿ ಡೂ ಮತ್ತೆ ಡಸ್. ಈಗ ಡೂಗೂ ಡಸ್ಗೂ ಸೇಮ್ ಮೀನಿಂಗ್ ಬರುತ್ತೆ, ಅರ್ಥ ಬರುತ್ತೆ. ಅಂದ್ರೆ ಮಾಡುವುದು. ಇವಾಗ ಬಟ್ಟೆಯನ್ನು ಒಗೆಯುವುದು, ಅಡಿಗೆ ಆದ್ರೆ ಅಡಿಗೆ ಮಾಡುವುದು, ಆಟ ಆದ್ರೆ ಆಟ ಆಡುವುದು. ನಾವು ಒಂದು ಕ್ರಿಯೆಯನ್ನು ಮಾಡುವುದಕ್ಕೆ ಸೇಮ್ ಅರ್ಥ ಬರುತ್ತೆ. ಡೂಗೂ ಡಸ್ಗೂ ಅರ್ಥ ವ್ಯತ್ಯಾಸ ಇಲ್ಲ. ಆದ್ರೆ ಡೂ ಅನ್ನೋದು ಈ ಕ್ಯಾಟಗರಿಯಲ್ಲಿ ಮೊದಲನೇ ಡೂ ಕ್ಯಾಟಗರಿಯಲ್ಲಿ ಬರುತ್ತೆ. ಡಸ್ ಅನ್ನೋದು ಡಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಇವಾಗ ಇದಕ್ಕೆ ಯಾವ್ಯಾವ ಸಬ್ಜೆಕ್ಟ್ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಅರ್ಥ ಆಯ್ತು. ನಂತರ ಡಿಡ್. ಡಿಡ್ ಅನ್ನೋ ಪದಕ್ಕೆ ಬರೋ ಸಬ್ಜೆಕ್ಟ್ಸ್ ಈ ಡೂ ಅಲ್ಲಿ ಬರೋ ಎಲ್ಲಾ ಸಬ್ಜೆಕ್ಟಿಗೂ ಡಸ್ ಅಲ್ಲಿ ಬರೋ ಎಲ್ಲಾ ಸಬ್ಜೆಕ್ಟಿಗೂ ಡಿಡ್ ಸೇಮ್. ಡಿಡ್ ಅಂದ್ರೆ ಮಾಡಿ ಆಯ್ತು, ಅವಾಗ ಎಲ್ಲಕ್ಕೂ ಡಿಡ್ ಅನ್ನೇ ಉಪಯೋಗಿಸೋದು. ಇವಾಗ ಡೂ ಡಸ್ ಪ್ರೆಸೆಂಟ್ ಟೆನ್ಸ್ ಅಲ್ಲಾದ್ರೆ ಡಸ್ ಅನ್ನೋದು ಪಾಸ್ಟ್ ಟೆನ್ಸ್ ಅಲ್ಲಿ ನಾವು ಯೂಸ್ ಮಾಡೋ ವರ್ಡ್, ಅದು ಪದ. ಇವಾಗ ಐ ಡೂ ದ ಲಾಂಡ್ರಿ ಅಂತ ಹೇಳಿದ್ರೆ ನಾನು ಬಟ್ಟೆ ಒಗೆಯುತ್ತೇನೆ. ಈಗ ನಾನು ಬಟ್ಟೆ ಒಗ್ದಾಯ್ತು ಅಂತ ಹೇಳಲಿಕ್ಕೆ ಐ ಡಿಡ್ ದ ಲಾಂಡ್ರಿ. ಏನ್ ಹೇಳ್ಬೋದು? ಐ ಡಿಡ್ ದ ಲಾಂಡ್ರಿ, ನಂದು ಬಟ್ಟೆ ಒಗೆದು ಆಯ್ತು. ಅವಾಗ ವಿ ಡಿಡ್ ದ ಲಾಂಡ್ರಿ, ಮತ್ತೆ ಯು ಡಿಡ್ ದ ಲಾಂಡ್ರಿ, ದೇ ಡಿಡ್ ದ ಲಾಂಡ್ರಿ, ವೆಹಿಕಲ್ಸ್ ಡಿಡ್ ದ ಸೌಂಡ್, he did the laundry, she did the laundry, Rani did the laundry, the cat did the sound. ಹೀಗೆ ಎಲ್ಲ ನಾವು ಡಿಡ್ ಯೂಸ್ ಮಾಡಿ ಎಲ್ಲಕ್ಕೂ ಡಿಡ್ ಅನ್ನೇ ಹೇಳುದು. ಅಂದ್ರೆ ಮಾಡಿ ಆಯ್ತು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ನಾವು ನೋಡುವುದು, ನಂತರ ನಾನು ಡೂ ಡಸ್ ಡಿಡ್ ಅನ್ನ ಯೂಸ್ ಮಾಡಿ ಯಾವೆಲ್ಲ ಸ್ಟ್ರಕ್ಚರ್ ಅಲ್ಲಿ ಕ್ವೆಶ್ಚನ್ ಮಾಡ್ಬೋದು ಅಂತ ಹೇಳ್ಕೊಡ್ತೇನೆ. ಅದು ನೆನಪಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ನಾನೊಂದು ಸಣ್ಣ ಸ್ಟ್ರಕ್ಚರ್ ಅನ್ನ ಸ್ಕ್ರೀನ್ ಅಲ್ಲಿ ತೋರಿಸಿದ್ದೇನೆ. ನೋಡಿ, ಡೂ ಯೂಸ್ ಮಾಡಿ 4 ರೀತಿಯಲ್ಲಿ ನಮಗೆ ಕ್ವಶನ್ ಕೇಳ್ಬೋದು. ಡೂ ಅಂತ ಹೇಳಿದ್ರೆ ಮಾಡು. ಡು ನಾಟ್ ಅಥವಾ ಡೋಂಟ್ ಅಂತ ಹೇಳಿದ್ರೆ ಮಾಡುವುದಿಲ್ಲ. ಡು ಹ್ಯಾವ್ ಅಂತ ಹೇಳಿದ್ರೆ ಇದೆ. ಡು ನಾಟ್ ಹ್ಯಾವ್ ಅಥವಾ ಡೋಂಟ್ ಹ್ಯಾವ್ ಅಂತ ಹೇಳಿದ್ರೆ ಇಲ್ಲ.
ಹಾಗೆ ಡಸ್ ಅಂತ ಹೇಳಿದ್ರೆ ಮಾಡುತ್ತದೆ, ಮಾಡುತ್ತಾನೆ, ಮಾಡುತ್ತಾಳೆ ಅಂತೆಲ್ಲ ಹೇಳಲಿಕ್ಕೆ ಡಸ್ ಅನ್ನು ಯೂಸ್ ಮಾಡ್ತೇವೆ. ಹಾಗೆ ಡಸ್ ನಾಟ್ ಅಥವಾ ಡಸೆಂಟ್ ಅಂತ ಹೇಳಿದ್ರೆ ಮಾಡುವುದಿಲ್ಲ. ಹಾಗೆ ಡಸ್ ಹ್ಯಾವ್ ಅಂತ ಹೇಳಿದ್ರೆ ಇದೆ, ಡಸೆಂಟ್ ಹ್ಯಾವ್ ಅಂತ ಹೇಳಿದ್ರೆ ಇಲ್ಲ. ಡಸೆಂಟ್ ಹ್ಯಾವ್ ಅನ್ನ ಮತ್ತೊಂದು ರೀತಿಯಲ್ಲಿ ಹೇಳುವುದು ಡಸ್ ನಾಟ್ ಅಂತ ಹೇಳ್ತಾರೆ. ಡಸ್ ನಾಟ್ ಹ್ಯಾವ್ ಅಂತ ಹೇಳಿದ್ರೆ ಇಲ್ಲ. ಹಾಗೆ ಡಿಡ್ ಅಂತ ಹೇಳಿದ್ರೆ ಮಾಡಿದೆ ಅಥವಾ ಮಾಡಿದರು. ಡಿಡಿಂಟ್ ಅಥವಾ ಡಿಡ್ ನಾಟ್ ಅಂತ ಹೇಳಿದ್ರೆ ಮಾಡಿಲ್ಲ ಅಥವಾ ಮಾಡಲಿಲ್ಲ. ಹಾಗೆ ಡಿಡ್ ಹ್ಯಾವ್ ಅಂತ ಹೇಳಿದ್ರೆ ಇತ್ತು, ಡಿಡಿಂಟ್ ಹ್ಯಾವ್ ಅಂತ ಹೇಳಿದ್ರೆ ಇರಲಿಲ್ಲ. ಇವಾಗ ಈ ಸ್ಟ್ರಕ್ಚರ್ ಅನ್ನು ಯೂಸ್ ಮಾಡಿ ಹೇಗೆಲ್ಲ ಕ್ವಶನ್ ಮತ್ತೆ ಆನ್ಸರ್ ಮಾಡ್ಬೋದು ಅಂತ ನೋಡುವ. ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಡೂ ಯೂಸ್ ಮಾಡಿ ಹೇಗೆಲ್ಲ ಕ್ವಶನ್ ಕೇಳ್ಬೋದು ಅಂತ ಹೇಳಿದ್ರೆ, ಇವಾಗ ಮೊದಲಿಗೆ ಡೂ ಅಂತ ಹೇಳ್ಕೊಟ್ಟೆ, ಮಾಡು ಅಂತಲ್ವಾ ಅರ್ಥ. ಡೂ ಯು ಕುಕ್ ಅಂತ ಹೇಳಿದ್ರೆ ನೀನು ಅಡುಗೆ ಮಾಡ್ತೀಯಾ. ಹಾಗೆ ಹೇಗೆ ಆನ್ಸರ್ ಕೊಡ್ಬೋದು ಅಂತ ಹೇಳಿದ್ರೆ, ಎಸ್ ಐ ಡೂ, ನಾನು ಅಡುಗೆ ಮಾಡುತ್ತೇನೆ. ಇವಾಗ ಡೋಂಟ್ ಯು ಕುಕ್ ಅಥವಾ ಡು ನಾಟ್ ಯು ಕುಕ್ ಅಂತ ಕೇಳಿದ್ರೆ ನೀನು ಅಡುಗೆ ಮಾಡೋದಿಲ್ಲವೇ, ಅವಾಗ ಎಸ್ ಐ ಡೂ ಅಂತಲೂ ಹೇಳ್ಬೋದು, ನೋ ಐ ಡೋಂಟ್ ಅಂತಲೂ ಹೇಳ್ಬೋದು. ಎಸ್ ಐ ಡೂ ಅಂತ ಹೇಳಿದ್ರೆ ನಾನು ಮಾಡುತ್ತೇನೆ, ನೋ ಐ ಡೋಂಟ್ ಅಂತ ಹೇಳಿದ್ರೆ ನಾನು ಮಾಡುವುದಿಲ್ಲ. ಹಾಗೆ ನೆಕ್ಸ್ಟ್ ಹೇಳ್ಕೊಟ್ಟಿದ್ದೆ ಡೂ ಹ್ಯಾವ್ ಅಂತ. ಇವಾಗ ಅಡುಗೆ ಮಾಡಲಿಕ್ಕೆ ವೆಜಿಟೇಬಲ್ಸ್ ಬೇಕಲ್ಲ, ಹಾಗಿದ್ರೆ ಡೂ ಯು ಹ್ಯಾವ್ ವೆಜಿಟೇಬಲ್ಸ್ ಅಂತ ಕೇಳ್ಬೋದು. ಅರ್ಥ ನಿಮ್ಮ ಹತ್ರ ವೆಜಿಟೇಬಲ್ಸ್ ಇದೆಯಾ. ಅವಾಗ ಇಲ್ಲ ಅಂತ ಹೇಳಲಿಕ್ಕೆ ನೋ ಐ ಡೋಂಟ್ ಅಂತ ಹೇಳಿದ್ರೆ ಇಲ್ಲ, ವೆಜಿಟೇಬಲ್ ಇಲ್ಲ. ಅಥವಾ ಇದೇ ಅಂತ ಹೇಳಲಿಕ್ಕೆ ಎಸ್ ಐ ಡೂ ಅಂತ ಆನ್ಸರ್ ಕೊಡ್ಬೋದು. ಹಾಗೆ ಡೋಂಟ್ ಯು ಹ್ಯಾವ್ ವೆಜಿಟೇಬಲ್ ಅಂತ ಕೇಳಿದ್ರೆ ನಿಮ್ಮ ಹತ್ರ ವೆಜಿಟೇಬಲ್ ಇಲ್ಲವೇ ಅಂತ. ಡೂ ಯು ಹ್ಯಾವ್ ವೆಜಿಟೇಬಲ್, ನಿಮ್ಮ ಹತ್ರ ವೆಜಿಟೇಬಲ್ ಇದೆಯಾ. ಡೋಂಟ್ ಯು ಹ್ಯಾವ್ ವೆಜಿಟೇಬಲ್, ನಿಮ್ಮ ಹತ್ರ ವೆಜಿಟೇಬಲ್ ಇಲ್ಲವೇ ಅಂತ ಕೇಳ್ಬೋದು. ಇದಕ್ಕೆಲ್ಲ ಆನ್ಸರ್ ಒಂದೇ ರೀತಿಯಲ್ಲಿ ಹೇಳ್ಬೋದು, ಎಸ್ ಐ ಡೂ ಅಥವಾ ನೋ ಐ ಡಿಂಟ್. ನಂತರ ಡಸ್ ಬಗ್ಗೆ ನೋಡುವ. ಡಸ್ ಹಿ ಸ್ಟಡಿ, ಅವನು ಕಲಿತಾನ. ಎಸ್ ಹಿ ಡಸ್ ಅಂತ ಆನ್ಸರ್ ಹೇಳುವ. ಡಸಂಟ್ ಹಿ ಸ್ಟಡಿ, ಅವನು ಕಲಿಯೋದಿಲ್ಲವೇ. ನೋ ಹಿ ಡಸಂಟ್, ಇಲ್ಲ ಅವನು ಕಲಿಯೋದಿಲ್ಲ ಅಂತ ಹೇಳ್ಬೋದು. ಇನ್ನು ಡಸ್ ಹ್ಯಾವ್ ಅನ್ನ ನೋಡುವ. ಡಸ್ ಹಿ ಹ್ಯಾವ್ ಅ ಕಾರ್. ಎಸ್ ಹಿ ಡಸ್, ಅವನ ಹತ್ರ ಕಾರ್ ಇದೆಯಾ. ಎಸ್ ಅವನ ಹತ್ರ ಕಾರ್ ಇದೆ. ಡಸಂಟ್ ಹಿ ಹ್ಯಾವ್ ಅ ಕಾರ್, ಅವನ ಹತ್ರ ಕಾರ್ ಇಲ್ಲವೇ. ನೋ ಹಿ ಡಸಂಟ್, ಇಲ್ಲ ಅವನ ಹತ್ರ ಕಾರ್ ಇಲ್ಲ. ಡಿಡ್ ಬಗ್ಗೆ ನೋಡುವ. ಯು ಕುಕ್, ನಿನ್ನ ಅಡಿಗೆ ಮಾಡ್ದ. ಎಸ್ ಐ ಡಿಡ್, ನಾನು ಅಡಿಗೆ ಮಾಡಿದೆ. ಡಿಡಿಂಟ್ ಯು ಸ್ಲೀಪ್, ನೀನು ನಿದ್ರೆ ಮಾಡಲಿಲ್ವಾ. ನೋ ಐ ಡಿಡೆಂಟ್, ನಾನು ನಿದ್ರೆ ಮಾಡಲಿಲ್ಲ. ಡಿಡ್ ಯು ಹ್ಯಾವ್ ಅ ಪೆನ್, ನಿನ್ನ ಹತ್ರ ಪೆನ್ ಇತ್ತಾ. ಎಸ್ ಐ ಡಿಡ್, ನನ್ನ ಹತ್ರ ಪೆನ್ ಇತ್ತು. ಯು ಹ್ಯಾವ್ ಮನಿ, ನಿನ್ನ ಹತ್ರ ಹಣ ಇರಲಿಲ್ವಾ. ನೋ ಐ ಡಿಡೆಂಟ್, ನನ್ನ ಹತ್ರ ಹಣ ಇರಲಿಲ್ಲ. ಇನ್ನು ಬೇರೆ ಸ್ವಲ್ಪ ಉದಾಹರಣೆಗಳನ್ನ ಹೇಳ್ಕೊಡ್ತೇನೆ, ಆವಾಗ ನಿಮಗೆ ಇನ್ನೂ ಹೆಚ್ಚು ಕ್ಲಿಯರ್ ಆಗುತ್ತೆ. ಇದೆಯಾ ಅಂತ ಕೇಳಲಿಕ್ಕೆ, ಇವಾಗ ನಿನ್ನ ಬಳಿ ಬ್ಯಾಗ್ ಇದೆಯಾ, ನನ್ನ ಬಳಿ ಬ್ಯಾಗ್ ಇದೆಯಾ, ಇದೆಯಾ ಅಂತ ಕೇಳಲಿಕ್ಕೆ ಉಪಯೋಗಿಸುವುದು ಡು ಹ್ಯಾವ್. ಈಗ ಡು ಹ್ಯಾವ್, ಡಸ್ ಹ್ಯಾವ್, ಡಿಡ್ ಹ್ಯಾವ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ ಹೇಳ್ಕೊಡ್ತೇನೆ, ಅದರ ಆನ್ಸರ್ಸ್ ಸಹ ನೋಡುವ ಆಯ್ತಾ. ಡು ಅನ್ನೋದು ಐ, ಯು, ವಿ, ದೇ ಇವುಗಳಿಗೆಲ್ಲ ಯೂಸ್ ಮಾಡ್ಬೋದಲ್ಲ. ಇವಾಗ ಅದನ್ನೆಲ್ಲ ಇಟ್ಟು ನೋಡಿ, ಡು ಯು ಹ್ಯಾವ್ ಅ ಬ್ಯಾಗ್ ಅಥವಾ ಡು ವಿ ಹ್ಯಾವ್ ಅ ಬ್ಯಾಗ್, ಡು ದೇ ಹ್ಯಾವ್ ಅ ಬ್ಯಾಗ್ ಅಥವಾ ಡು ಐ ಹ್ಯಾವ್ ಅ ಬ್ಯಾಗ್, ಹೀಗೆಲ್ಲ ಕೇಳ್ಬೋದು. ಇವಾಗ ಡು ಯು ಹ್ಯಾವ್ ಅ ಬ್ಯಾಗ್, ನಿನ್ನ ಹತ್ರ ಬ್ಯಾಗ್ ಇದೆಯಾ. ಅವಾಗ ಎಸ್ ಐ ಡೂ ಅಂದರೆ ನನ್ನ ಹತ್ರ ಬ್ಯಾಗ್ ಇದೆ. ನೋ ಐ ಡೋಂಟ್ ಅಂದರೆ ನನ್ನ ಹತ್ರ ಇಲ್ಲ. ಇವಾಗ ಡು ವಿ ಹ್ಯಾವ್ ಅ ಬ್ಯಾಗ್, ನಮ್ಮ ಹತ್ರ ಬ್ಯಾಗ್ ಇದೆಯಾ. ಅವಾಗ ಆನ್ಸರ್ ಎಸ್ ವಿ ಡೂ, ಇಲ್ಲದಿದ್ರೆ ನೋ ವಿ ಡೋಂಟ್ ಅಂತ ಹೇಳ್ಬೋದು. ಹ್ಯಾವ್ ಸಮ್ ಮನಿ. ಎಸ್ ವಿ ಡೂ ಅಥವಾ ನೋ ವಿ ಡೋಂಟ್. ಡು ದೇ ಹ್ಯಾವ್ ರೂಮ್. ಎಸ್ ದೇ ಡೂ. ಹ್ಯಾವ್ ಸಮ್ ಫುಡ್. ಎಸ್ ಐ ಡೂ. ನೋ ಐ ಡೋಂಟ್.
ಡಸ್ ಅಲ್ಲಿ ನೋಡುವ. ಡಸ್ ಹಿ ಹ್ಯಾವ್ ಅ ಕಾರ್? ಎಸ್, ಹಿ ಡಸ್. ಡಸ್ ಶಿ ಹ್ಯಾವ್ ಅ ಬ್ಯಾಗ್? ಎಸ್, ಶಿ ಡಸ್. Does it have a house? No, it doesn't. Do you know where is John lives? John ಇಲ್ಲಿ ವಾಸವಾಗಿದ್ದಾನೆ. ನಿನಗೆ ಗೊತ್ತಾ? She does not waste her time. ಅವಳು ಅವಳ ಟೈಮನ್ನು ವೇಸ್ಟ್ ಮಾಡಲ್ಲ. We do not mind coming again. Jhansi does not speak Hindi well. I did not see the picture yesterday. Alice does not work here. I don't want to seek his help. They do not understand our problems. He does not understand the need to stay until. My mother does not let her stay up too late. Does he know who you are? I do not know his name. We do not have meeting on Monday. He did not come to work yesterday. It does not matter. ಇವಾಗ ಎಕ್ಸಾಂಪಲ್ಸ್ ಎಲ್ಲ ಅರ್ಥ ಆಯ್ತು ಅಂತ ಅಂದ್ಕೊಳ್ತೇನೆ. ಟು ಯು, ನಾನಿಲ್ಲಿ ಒಂದು 2-3 ಕ್ವೆಶ್ಚನ್ ಅನ್ನು ಕೊಡ್ತೇನೆ, ಫಿಲ್ ಇನ್ ದ ಬ್ಲಾಂಕ್ಸ್ ಆಗಿ. ನೀವು ಅದರ ಆನ್ಸರ್ ಅನ್ನ ಕಮೆಂಟ್ ಮಾಡಿ.